ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಮೊದಲಿಗೆ ಗೌರಿ ಹಬ್ಬ ಅಂತಂದ್ರೆ ಹೆಣ್ಮಕ್ಳ ಹಬ್ಬ ಅಂತಾನೆ ಹೇಳ್ಬೋದು. ಗೌರಿ ಪೂಜೆ ಮಾಡಿ ಬಾಗಿನ ಕೊಡೋದು ಅಂತಂದ್ರೆ ಒಂಥರ ಸಡಗರ. ಮದ್ವೆ ಆದ ಹೆಣ್ಮಕ್ಳಿಗೆ ಮತ್ತು ಮುತ್ತೈದೆಯರಿಗೆ ಬಾಗಿನ ಕೊಡೋದು ನಮ್ ಸಂಪ್ರದಾಯ. ಬಾಗಿನದಲ್ಲಿ ಸಾಮಾನ್ಯವಾಗಿ 16 ವಸ್ತುಗಳು ಇರುತ್ತೆ. ಇದನ್ನೆಲ್ಲ ಬಿದಿರಿನ ಮರದಲ್ಲಿ ಇಟ್ಟು ಕೊಡೋದು ಸಂಪ್ರದಾಯ. ಬಿದಿರಿನ ಮರದಲ್ಲಿ ಕೊಡೋದು ಶ್ರೇಷ್ಠ. ಯಾಕಂದ್ರೆ ಇದು ಬೇಗನೆ ಬೆಳೆಯೋ ಗಿಡ, ಸಮೃದ್ಧಿ, ಪರಿಸರ ಸ್ನೇಹಿ, ದೀರ್ಘಾಯುಷ್ಯ ಸಂಕೇತ. ನಿಮ್ಮ ಜೀವನ ಕೂಡ ಹೀಗೆ ಬೇಗ ಬೆಳೆದು ಮಂಗಳದಿಂದ ತುಂಬಿರಲಿ ಅನ್ನೋ ಅರ್ಥ ಕೊಡುತ್ತೆ. ಹಾಗೆ ಅದರಲ್ಲಿ ಇಡೋ ವಸ್ತುಗಳು ಕೂಡ ಅಷ್ಟೇ ವಿಶೇಷ. ಹಾಗೆ ನೋಡಿದ್ರೆ ಬಾಗಿನ ಕೊಡಬೇಕಾದ್ರೆ ನಮ್ಮ ಸೀರೆಯ ಸೆರಗು ಮುಟ್ಟಿಸಿ ಕೊಡ್ತಾರೆ. ಇದು ಯಾಕಿರ್ಬೋದು ಅಂತ ನೀವು ಯೋಚನೆ ಮಾಡಿದ್ದೀರಾ? ಸೀರೆ ಅಂದ್ರೆ ಹೆಣ್ಣು ಮಕ್ಕಳ ಗೌರವ. ಸೀರೆ ಸೆರಗು ಮುಟ್ಟಿಸಿ ಬಾಗಿನ ಕೊಟ್ರೆ ಅವಳ ಗೌರವ, ಸ್ನೇಹ, ಕಾಳಜಿಯ ಸೂಚನೆ. ಸೀರೆಯ ಸೆರಗಿನಿಂದ ಮುಟ್ಟಿಸಿ ಕೊಟ್ರೆ ದೇವಿಗೆ ಸಲ್ಲಿಸಿದಂತೆ. ಬಾಗಿನದಲ್ಲಿ ಕೊಡುವ ಪ್ರತಿಯೊಂದು ವಸ್ತುವು ಸಾಮಾನ್ಯ ಅಲ್ಲ, ಪರಮೇಶ್ವರನ ಆಶೀರ್ವಾದ. ಗೌರಿ ಹಬ್ಬದ ಬಾಗಿನ ಮತ್ತು ಹಬ್ಬ ನಮ್ಮ ಮನೆತನದ ಸಂಸ್ಕೃತಿ ಮತ್ತು ಜೀವನದ ಮೌಲ್ಯಗಳನ್ನು ಒಟ್ಟಿಗೆ ತೋರಿಸುತ್ತೆ. ನನ್ನ ಗಂಡನ ಮನೆ ಹಾಗೂ ನನ್ನ ತವ್ರ ಮನೆ ಮತ್ತು ನನ್ನ ಕ್ಲೋಸ್ ಫ್ರೆಂಡ್ಸ್ ಅಥವಾ ಕ್ಲೋಸ್ ಫ್ಯಾಮಿಲಿ ಮೆಂಬರ್ಸ್ ಮನೆಯ ಗೌರಿ ಗಣಪ ಫೋಟೋಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ನಾನು ಆರಾಧಿಸೋ ಆ ತಾಯಿ ತನ್ನ ತವ್ರ ಮನೆಗೆ ಬಂದು ಬಾಗಿನ ತಗೊಳ್ಳೋದನ್ನ ನೋಡೋದಕ್ಕೆ ಖುಷಿ ಆಗುತ್ತೆ. NRI ಲೈಫ್ ಅಂದ್ರೇ ಹೀಗೆ, ತುಂಬ ಮಿಸ್ ಮಾಡ್ಕೋತೀವಿ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.